ಮಳೆ ಯಾಕ ಅಳ್ತಾ ಇದೀಯಾ? ಏನಾಯ್ತವ? ತಗಳವ, ಕುಡಿ ಕುಡಿಯಪ್ಪ, ಕುಡಿ. ಏನಾಯ್ತು ಅಂತ ಹೇಳವ. ನೀನ್ ಅಳೋದು ನನ್ ಕೈ ನೋಡಕ್ಕಾಗಕ್ಕಿಲ್ಲ. ಅಲ್ಲೇನಾದ್ರು ಸಮಸ್ಯೆನಾ? ಯಾವತ್ತ ಮನೆಗೆ ಹೋದ್ನೋ ಅವತ್ತೇ ಸಮಸ್ಯೆ ನನ್ನ ಬೆನ್ನಿಗೆ ಬಿದ್ದು ಕಾಡ್ತಾ ಇದೆ. ಅದನ್ನೆಲ್ಲ ನೋಡಿ ನನ್ ಮನುಷ್ಯರಾಗಿ ಹೊಟ್ಲೇಬಾರ್ದಾಗಿತ್ತು ಅನ್ನಿಸ್ತಾ ಇದೆ. ಅದೇನ್ ಪಾಪ ಮಾಡಿ ಹುಟ್ಟಿದಿನೋ ಗೊತ್ತಿಲ್ಲ ಅಜ್ಜಿ. ನಾವಿಷ್ಟೆಲ್ಲ ನೋವು ಕಷ್ಟಗಳನ್ನ ಅನುಭವಿಸ್ತಿದ್ರು. ದುರ್ಗಮ್ಮ ಕಣ್ ಮುಚ್ಕೊಂಡೆ ಕೂತಿದ್ದಾಳೆ. ಅವಳಿಗೆ ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ಲ ಅಜ್ಜಿ. ಇಲ್ಲ ಕಣವ, ಹಂಗೆಲ್ಲ ಹೇಳ್ಬಾರ್ದು. ಆ ದೇವ್ರು ಯಾವತ್ತು ನಮ್ ಕೈ ಬಿಡಕ್ಕಿಲ್ಲ. ಕೈಯೇ ಹಿಡ್ದಿಲ್ಲ ಅಂದ್ಮೇಲೆ ಇನ್ ಬಿಡ ಮಾತು ಎಲ್ಲಿಂದ ಅಜ್ಜಿ? ಅವಳನ್ ಪೂಜಿದಕ್ಕೆ ಇದೇನಾ ನಮಗ್ ಕೊಡ್ತಿರೋ ಪ್ರತಿಫಲ? ಈಗ್ಲೂ ನಾನು ಇಷ್ಟು ಬೇಡ್ಕೋತಾ ಇದ್ರು ನಮ್ ದುಃಖನ ದೂರ ಮಾಡೋ ಮನ್ಸೆ ಮಾಡ್ತಿಲ್ವಲ್ಲ ಅವಳು. ಮಾಡ್ದಿರೋ ತಪ್ಪಗೆ ಪದೇ ಪದೇ ಯಾಕೆ ನಮ್ಗೆ ಈ ರೀತಿ ಶಿಕ್ಷೆಗಳನ್ನ ಕೊಡ್ತಿದ್ದಾಳೆ? ನೋಡವ, ಮನ್ಸು ಮಾಡೋ ತಪ್ಪಿಗೆ ದೇವ್ರನ್ನ ಯಾಕವ ದೂಷಣೆ ಮಾಡ್ಬೇಕು? ಈಗಂತದೇನಾಯ್ತು ಅಂತ ಹೇಳವ. ಅಪ್ಪ, ಅವತ್ತು ದೊಡ್ಡ ಯಜಮಾನ್ರು ಯಾರಿಗೂ ಚೆಕ್ ಕೊಡ್ಬೇಕು ಅಂತ ಸೈನ್ ಮಾಡಿ ಕೊಟ್ರು. ಆದ್ರೆ ಚೆಕ್ ತಗೊಂಡು ಹೋಗೋರು ಬರ್ಲೇ ಇಲ್ಲ. ಆಮೇಲೆ ಅದನ್ನ ಒಳಗಡೆ ಎತ್ತಿಡು ಅಂತ ಹೇಳಿದ್ರು. ನಾನು ಹಾಗೆ ಮಾಡ್ದೆ. ಆದ್ರೆ ಈಗ ಆ ಚೆಕ್ ಕಾಣ್ತಿಲ್ಲ ಅಂತ ಗೊತ್ತಾಯ್ತು. ಈಗ ನೋಡಿದ್ರೆ ಆ ಚೆಕ್ನ ನಾನಿಟ್ಕೊಂಡು ಆ 2 ಲಕ್ಷನ ತಗೊಂಡು ಲಕ್ಷ್ಮಿಗೆ ಸ್ಕೂಲಲ್ಲಿ ಸೀಟ್ ಕೊಡ್ಸಿದ್ದೀನಿ ಅಂತ ಆರೋಪ ಮಾಡ್ತಿದ್ದಾರೆ. ನಾನ್ ಕಳ್ಳಿ ಅಂತ ನನ್ ಮೇಲೆ ಆಪಾದನೆ ಮಾಡ್ತಿದ್ದಾರಪ್ಪ. ಹೇಳಪ್ಪ, ನಾನಂತ ಕೆಲ್ಸನ ಮಾಡ್ತೀನ? ಊರಲ್ಲಿರುವಾಗ ಒಂದು ತೆಂಗಿನಕಾಯಿ ವ್ಯತ್ಯಾಸ ಆದ್ರೂ ನಾನು ಬಿಡ್ತಿರ್ಲಿಲ್ಲ. ಯಜಮಾನ್ರು ಮನೆಯವರು ಊರಿಗೆ ಬರ್ದೇ ಹೋದ್ರು ಅವ್ರಿಗೆ ಸರಿಯಾಗಿರೋ ಲೆಕ್ಕನ ಕೊಡ್ತಿದ್ದೆ. ಯಾವತ್ತು 1 ಪೈಸಾ ನಂದು ಅಂತ ನಾನು ತಗೊಂಡಿರ್ಲಿಲ್ಲ. ಈಗಂತ ಕೆಲ್ಸನ ನಾನು ಮಾಡ್ತೀನಿ ಅಂದ್ರೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ನನ್ನ ಮಾತೇ ಕೇಳ್ದೆ. ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತೆಲ್ಲ ಮಾತಾಡ್ತಿದ್ದಾರೆ. ಏನೋ ಕಣವ, ನಿನಗೆಲ್ಲ ಹೇಳ್ತಾ ಇರೋದು ನೋಡಿ ನಾನೇ ನನ್ನ ಕೈಯಾರ ನಿನ್ನ ಕಷ್ಟದ ಕೂಪಕ್ಕೆ ತಳ್ಬಿಟ್ಟೇನೋ ಅಂತ ಅನಿಸ್ತಾ ಇದೆ. ಅಲ್ಲ ಕಣವ, ಇಷ್ಟೆಲ್ಲ ನಡೆಯುವಾಗ ದೊಡ್ಡ ಯಜಮಾನ್ರೇನು ಮಾತಾಡ್ನಿಲ್ವವ? ಅವ್ರು ಹೇಗಪ್ಪ ಮಾತಾಡೋದಿಕ್ಕಾಗತ್ತೆ? ಸಾಕ್ಷಿ ಸಮೇತ ಎಲ್ಲ ತಪ್ಪು ನನ್ನ ಕಡೆನೆ ಇರುವಾಗ ಅವ್ರು ಏನ್ ಮಾತಾಡ್ತಾರೆ?
ನನಗ್ ಬೆನ್ನೆಲ್ಬಾಗಿ ಹೇಗ್ ನಿಲ್ತಾರಪ್ಪ? ಅಮ್ಮೋರು ಸಮಂತಮ್ಮವರು ಕೇಳೋ ಪ್ರಶ್ನೆಗೆ ನನಗೇನೆ ಉತ್ತರ ಕೊಡೋದಕ್ಕೆ ಆಗ್ತಿರ್ಲಿಲ್ಲ. ಇನ್ ಪಾಪ ಅವ್ರು ಏನ್ ಮಾತಾಡ್ತಾರಪ್ಪ? ಅಲ್ಲ ಕಣವ, ನೀ ಹೆಂಗೆ ಅಂತ ಗೊತ್ತಿದ್ಮೇಲೂ ಅವ್ರು ನಿನ್ ಮೇಲೆ ಕಳ್ತಂದರ್ಪ ಹೆಂಗ್ ಒರೆಸ್ತಾರೆ? ಅವ್ರಿಗೊಂದ್ ಸ್ವಲ್ಪನೂ ಮನುಷ್ಯತ್ವ ಅನ್ನೋದೇ ಇಲ್ವಾ? ಅಜ್ಜಿ, ನನ್ ಮೇಲೆ ಕಳ್ತನದ ಆರೋಪ ಹೊರಿಸಿರೋದು ಇದೇನ್ ಮೊದ್ಲೇನಲ್ಲ. ಈ ಹಿಂದೆ ಒಂದ್ಸಲ ಮನೇಲಿ ಒಡವೆ ಕಳ್ತನ ಆದಾಗ ನಾನೇ ಕದ್ದಿದ್ದೀನಿ ಅಂತ ಹೇಳಿದ್ರು. ಆಗ್ಲೇ ನನ್ ಮನೆಯಿಂದ ಹೊರಗಡೆ ಹೋಗ್ತಿದ್ದೆ. ಆದ್ರೆ ಇದ್ಯಾವುದು ನಿಮ್ಮ ಹತ್ರ ಹೇಳಿರ್ಲಿಲ್ಲ ಅಷ್ಟೇ. ಅಯ್ಯೋ